ವಿಷಪ್ರಾಶನ ಮಾಡಿಸಿದಾರ ಅಂತ ಅರವಿಂದ್ ಬೆಲ್ಲದವರು ಮೊನ್ನೆ ಒಂದು ಆರೋಪ ಮಾಡಿದ್ದಾರೆ ಸರ್. ಏನ್ ಸರ್ ಏನ್ ನನಗೆ ಗೊತ್ತಿಲ್ಲ. ಒಟ್ಟಾರೆ ಸ್ವಾಮೀಜಿ ಬಗ್ಗೆ ಯಾಕೆ ನೋಡ್ರಿ, ಆ ಗುರುಗಳು ಇಟ್ಟು ಹಗಲ ರಾತ್ರಿ ಸಮುದಾಯ ಸಲುವಾಗಿ ಹೋರಾಟ ಮಾಡೋದು, ಹಗಲ ರಾತ್ರಿ ಮಠ ಬಿಟ್ಟು ಸಾಮಾನ್ಯ ಒಬ್ಬ ಸಮುದಾಯದ ಒಬ್ಬ ಸಾಮಾನ್ಯ ಬಡವನ ಮನೆಯಾಗಿದ್ದು ಒಂದು ಸಂಘಟನೆ ಮಾಡಿ ಎಲ್ಲ ಸಮುದಾಯಗಳಿಗೆ ಇವತ್ತು ಮೀಸಲಾತಿ ಕೊಡ್ಬೇಕು ಹೋರಾಟ ಮಾಡಕತ್ತಾರ. ಅವ್ರನ್ನ ಇದನ್ನ ಏನಿದೆ ಇದು ಹೆಂಗ ಧರ್ಮಸ್ಥಳದ ಐತಲ್ಲ, ಇಲ್ಲಿ ನಮ್ಮಲ್ಲಿ ಇರುವಂತ ಕೆಲವೊಂದು ಅಯೋಗ್ಯರು ಅವ್ರ ಯಾರು ಅವ್ರ ಹೆಸರು ತಗೋಬಾರದಂತ ಹೇಳಿ ಅಯೋಗ್ಯರು ಹೊಲಸು ಮಂದಿ ಇದು ಮಾತಾಡಬಾರಂದ. ಪದೇ ಪದೇ ಸಮುದಾಯದ ಮೇಲೆ ಯಾರು ಮಠದ ಪೀಠಕ್ಕೆ ಬೀಗ ಹಾಕ್ಯಾರ, ದೇವಸ್ಥಾನದ ರೊಕ್ಕ ತಿಂದಾರ, ತಮ್ಮ ಜಗಳ ಸಲುವಾಗಿ ದೇವಸ್ಥಾನ ಬಾಗಿಲ ಬಂದ್ ಮಾಡ್ಯಾರ. ನೋಡ್ತೀರಿ, ನಾ ಇವತ್ತೇ ಭವಿಷ್ಯ ಹೇಳ್ತೀನಿ, ಪವಿತ್ರ ಕ್ಷೇತ್ರ 5-10 ವರ್ಷ ಅವ್ರ ಮನೆಗೆ ಬೀಗ ಆಗ್ತದೆ. ಯಾರಾಗ್ತಾರೆ ಸರ್? ಅದು ಯಾರು ಮಾಡ್ತಾರೋ ಅವ್ರಿಗೆ ಹಾಗೆ ಆಗ್ತದೆ. ನೋಡ್ರಿ, ನಾವು ಮಠದ ರೊಕ್ಕ ತಿನ್ನಬಾರ್ದು. ದೇವಸ್ಥಾನ ನಾನು 30 ವರ್ಷದಿಂದ ಸಿದ್ದೇಶ್ವರ ಸಂಸ್ಥೆ ಅಧ್ಯಕ್ಷರು. ಇನ್ನ ಗುರುಗಳ ಮುಂದೆ ಹೇಳಿದೆ, 1 ಕೋಟಿ ರೂಪಾಯಿ ಇದ್ದ ಆಸ್ತಿ ಇವತ್ತು 350 ಕೋಟಿ ರೂಪಾಯಿ ಆಸ್ತಿ ನಾವು ಮಾಡಿದ್ವಿ. ಏನು ವ್ಯಾಲ್ಯೂಯೇಷನ್ ಇವತ್ತು, ಅವತ್ತು 1 ಕೋಟಿ ಇತ್ತು ನಾ ಅಧ್ಯಕ್ಷ.